ಊಟ ಬಿದ್ಮೇಲೆ ಹೋಗ್ತಿದ್ ಪ್ರಾಣ ಬಂದಂಗಾಯ್ತು ಸರ್. ಇವಾಗ ನೋಡಿ ನನ್ ಬಾಡಿ ಫುಲ್ ಚಾರ್ಜ್ ಆಗಿದೆ. ಕಾರಲ್ಲಿ ಕೂತಿದಾಗಂತೂ ನನ್ ಪ್ರಾಣ ಹೋಗ್ತಿದ್ದೀನೋ ಅನ್ನೋ ತರ ಸುಸ್ತಾಗ್ಬಿಟ್ಟಿತ್ತು ಸರ್ ನನಗೆ. ನನಗೂ ನಿನ್ನ ಕಂಡೀಷನ್ ನೋಡಿ ತುಂಬಾ ಟೆನ್ಷನ್ ಆಗೋಗಿತ್ತು. ಎಲ್ಲಿ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸರ್ 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 ಇಲ್ಲೇ ಹ್ಯಾಂಡ್ ವಾಶ್ ಮಾಡಿ, ನಾನು ಪ್ಲೇಟ್ ತಗೊಂಡು ಹೋಗ್ತೀನಿ. ತಗೊಳ್ಳಿ ಸರ್, ವಾಶ್ ಮಾಡಿ ಸರ್. ಸಾಕು ಸರ್ ಟಿಶ್ಯೂ. ಥ್ಯಾಂಕ್ ಯು. ಅಪ್ಪ ಸರ್ 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 ತಗೊಳ್ಳಿ ಸರ್, ನೀರು ಕುಡೀರಿ ಸರ್. ನಿಧಾನ ನಿಧಾನ ಸರ್, ಕುಡೀರಿ. ಸಾಕು ಸಾಕು. ಸರ್ ಸರ್ ಇನ್ನೂ ಸ್ವಲ್ಪ ಕುಡೀರಿ ಸರ್. ತಗೊಳ್ಳಿ ಸರ್, ಕುಡೀರಿ ಸರ್, ಕುಡೀರಿ. ಅಯ್ಯೋ ಸಾರಿ ಸರ್, ಸಾರಿ ಸಾರಿ ಸಾರಿ. ಅಯ್ಯೋ ಗೊತ್ತಾಗ್ಲಿಲ್ಲ ಸರ್, ಗಾಬರಿಯಿಂದ ನೀರ್ ಚೆಲ್ಬಿಟ್ಟೆ ಸರ್. ಸಾರಿ ಸರ್, ಸಾರಿ. ಪರವಾಗಿಲ್ಲ ಬಿಡು. ಸರ್ ಶರ್ಟ್ ಪೂರ್ತಿ ಒದ್ದೆ ಆಗಿದೆ ಸರ್. ಶರ್ಟ್ ಚೇಂಜ್ ಮಾಡ್ಕೊಂಬರೋಣ ಬನ್ನಿ ಸರ್. ಏನ್ ಪರವಾಗಿಲ್ಲ, ಈ ಫ್ಯಾನ್ ಗಳಿಗೆ ಹಾರೋಗುತ್ತೆ. ಅಯ್ಯೋ ಸರ್ ನಿಮ್ಗೆ ಮೊದ್ಲೇ ಹುಷಾರಿಲ್ಲ. ಅಕಸ್ಮಾತ್ ಮತ್ತೆ ಎಡವಟ್ಟಾದ್ರೆ ಸೇವಂತಿ ಮೇಡಮ್ಗೆ ನಾನೇ ಆನ್ಸರ್ ಮಾಡ್ಬೇಕಾಗತ್ತೆ ಸರ್. ಸರ್ ಪ್ಲೀಸ್ ಸರ್, ಚೇಂಜ್ ಮಾಡ್ಕೊಂಬರೋಣ ಪ್ಲೀಸ್ ಸರ್. ಬನ್ನಿ ಸರ್, ಬನ್ನಿ 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 ಸರ್. ನಿಧಾನ ಸರ್, ನಿಧಾನ. ಸಾರಿ ಸರ್, ಸಾರಿ. ಸರ್ ಕೂತ್ಕೊಳ್ಳಿ ಸರ್, ನಿಧಾನವಾಗಿ. ಸರ್ ಒಂದ್ ನಿಮಿಷ. ನಾನು ತಕ್ಕೋತೀನಿ ಬಿಡು, ಪರವಾಗಿಲ್ಲ. ಇಲ್ಲ ಸರ್, ಪರವಾಗಿಲ್ಲ ಸರ್. ಸಾರಿ ಸರ್, ಗಾಬರಿಯಲ್ಲಿ ನೀರ್ ಚೆಲ್ಬಿಟ್ಟೆ ಸರ್. ಪರವಾಗಿಲ್ಲ ಮೀರಾ, ಒಣಗತ್ತೆ. ಪರವಾಗಿಲ್ಲ ಸರ್, ಹೆಲ್ಪ್ ಮಾಡ್ತೀನಿ. ಅಲ್ಲ ನಾನು ಡ್ರೈ ಮಾಡ್ತೀನಿ ಸರ್. ಒಂದ್ ನಿಮಿಷ ಸರ್. ನಿಧಾನ ಸರ್, ನಿಧಾನ ಸರ್, ಮೆಲ್ಲಿಗೆ. ನಿಧಾನ ಸರ್, ಮೆಲ್ಲಿಗೆ ಸರ್, ಮೆಲ್ಲಿಗೆ. ಹಾ ಸರ್. ಸರ್ ನೀವು ಓಕೆ ಅಲ್ವಾ? ಹಾ ಹಾ ಸರ್, ಒಂದ್ ನಿಮಿಷ ಸರ್. ಸರ್ ನೀವು ಈ ಶರ್ಟ್ ಹಾಕೊಳ್ಳಿ, ನಾನು ಆ ಶರ್ಟ್ನ ಬ್ಲೋ ಡ್ರೈ ಮಾಡ್ಕೊಂಡು ಬರ್ತೀನಿ, ಸರಿನಾ? ತಗೊಳ್ಳಿ ಸರ್. ಇಷ್ಟೊತ್ತಲ್ಲಿ ಯಾರು? ಬಹುಶಃ ರೂಮ್ ಬಾಯ್ ಇರ್ಬೋದು ಅನ್ಸುತ್ತೆ. ಪ್ಲೇಟ್ಸ್ ಎಲ್ಲ ತಗೊಂಡೋಗಕ್ ಬಂದಿರ್ಬೋದು ಅನ್ಸುತ್ತೆ. ನಾನು ನೋಡ್ತೀನಿ ಸರ್, ಒಂದ್ ನಿಮಿಷ. ಸರ್ ಹಲೋ ಹೀರೋ, ಏನ್ ಯೋಚನೆ ಮಾಡ್ತಾ ಇದೀಯಾ? ಸ್ವಲ್ಪ ಈ ಕಡೆ ನೋಡಪ್ಪ. ಸರ್ 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 ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಮಾಡಿದೆ? ನೀನೇನ್ ತಪ್ಪು ಮಾಡಿದ್ಯಾ ಅಂತ ಸ್ಟೇಷನ್ಗೆ ಬಾ, ಅಲ್ಲೇ ಹೇಳ್ತೀನಿ. ರೀ ಕರ್ಕೊಂಡ್ರಿ ಇವನ್ನ. ಒಂದ್ ನಿಮಿಷ ಇರಿ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ ಅಂತ ನೀನ್ ಹೇಳ್ಬೇಕು. ಏನ್ ದಂಧೆ ಮಾಡ್ತಾ ಇದೀಯಾ ಇಲ್ಲಿ? ಮೈಂಡ್ ಯು ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಮುಚ್ಚೆಯ ಬಾಯಿ. ಲಾಡ್ಜ್ ಅಲ್ಲಿ ಹುಡುಗಿ ಜೊತೆಗೆ ಮಾಡಬಾರ್ದು ಮಾಡ್ತಾ ಇದೀಯಾ. ಈಗ ನೋಡಿದ್ರೆ ನನ್ನ ತಪಾಸಕ್ಕೆ ಬರ್ತಾ ಇದೀಯ ನೀನು.
ನೋಡಿ ಇನ್ಸ್ಪೆಕ್ಟರ್, ನಾನು ಯಾವ ತಪ್ಪು ಮಾಡಿಲ್ಲ. ರಾತ್ರಿ ಲೇಟ್ ಆಯ್ತು ಅಂತ ಇಲ್ಲಿ ರೂಮ್ ಮಾಡಿದೀವಿ, ಇಲ್ಲಿ ಉಳ್ಕೊಂಡಿದೀವಿ, ಅದು ತಪ್ಪಾ? ತಪ್ಪೇ. ಇಂಥ ಲಾಡ್ಜಿಗೆ ಬರೋದೇ ದೊಡ್ಡ ತಪ್ಪು. ನಿಮ್ಮಂಥವ್ರನ್ನ ಓದ್ ಒಳಗೆ ಹಾಕೋಕೆ ನಾವಿರೋದು. ನಡೀರಿ ಸ್ಟೇಷನ್ಗೆ ಬಾಯಿ ಮುಚ್ಕೊಂಡು. ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದೀವಲ್ಲ. ಸರ್, ನಾವ್ ಯಾವ ತಪ್ಪು ಮಾಡಿಲ್ಲ ಸರ್. ನಾವಿಬ್ರು ಗಂಡ ಹೆಂಡತಿ. ಗಂಡ ಹೆಂಡ್ತಿನ? ಕತ್ತಲ್ ನೋಡಿದ್ರೆ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ. ಗಂಡ ಹೆಂಡ್ತಿ ಅಂತೇಳಿ ನನ್ನ ಹತ್ರ ಕತೆ ಹೇಳ್ತಿದೀಯಾ? ನೋಡಿ, ನಾನು ಈ ರೂಮಿಗೆ ಬರ್ಬೇಕಾದ್ರೇನೆ ರಿಸೆಪ್ಷನ್ ಅಲ್ಲಿ ನಿಮ್ಮಿಬ್ಬರ ಬಗ್ಗೆ ವಿಚಾರಿಸ್ಕೊಂಡ್ ಬಂದಿದ್ದೀನಿ. ನಿನ್ನ ಅಡ್ರೆಸ್ಸೇ ಬೇರೆ, ಇವನ ಅಡ್ರೆಸ್ಸೇ ಬೇರೆ. ಇವನ ಹೆಸರು ಅರ್ಜುನ್ ಪ್ರತಾಪ್ ಅಂತ, ನಿನ್ನ ಹೆಸರು ಮೀರಾ ರಾಜೇಶ್. ಈಗ ನೋಡಿದ್ರೆ ಕತೆ ಹೇಳ್ತಾ ಇದೀಯಾ? ನೋಡು, ಹಿಂಗೆಲ್ಲ ಹೇಳಿದ್ರೆ ಕೇಳ್ಕೊಂಡು ಹೋಗೋನಲ್ಲ ನಾನು. ಬಾಯ್ ಮುಚ್ಕೊಂಡು ಬಾಮ್ಮ. ಅಯ್ಯೋ ರೇ, ಎಳ್ಕೊಂಬನ್ರಿ, ಕೊಡ್ರಿ ಶರ್ಟು. ಇವನಿಗೇನೋ ಮರ್ಯಾದೆ ಇಲ್ಲ ಅಂದ್ರೆ ಹೀಗೆ ಕರ್ಕೊಂಡು ಹೋಗಕ್ಕೆ ನಮಗೂ ಮರ್ಯಾದೆ ಇಲ್ವಾ? ರೇ, ಶರ್ಟ್ ಹಾಕ್ಸಿ ಕರ್ಕೊಂಬನ್ರಿ ಇವನ್ನ. ಕೊಡಮ್ಮ, ಕರ್ಕೊಂಬನ್ರಿ. ಗಂಡ ಹೆಂಡತಿ ಅಂತ ಯಾಕೆ ಹೇಳ್ದೆ? ಈಗ ನೋಡು, ಅದರಿಂದ ಪ್ರಾಬ್ಲಮ್ ಆಗಿತ್ತು. ಏನೋ ಬಚಾವಾಗೋಣ ಅಂತ ಹೇಳ್ದೆ. ಈ ತರ ಆಗುತ್ತೆ ಅಂತ ನನ್ಗೇನ್ ಸರ್ ಗೊತ್ತಿತ್ತು? ಟೈಮ್ ಆಯ್ತು, ಬನ್ರಿ. ದೇವ್ರೆ, ಯಾವ ಹೆಂಡ್ತಿನೂ ಮಾಡ್ದಿರೋ ಅಂತ ಒಂದು ಕೆಲ್ಸಕ್ಕೆ ಇವತ್ತು ಕೈ ಹಾಕಿದ್ದೀನಿ. ದಯವಿಟ್ಟು ಇದೊಂದ್ಸಲ ನನ್ನ ಜೊತೆ ಇರು. ಈಗ ನಿನ್ನ ಆಶೀರ್ವಾದ ನನಗೆ ತುಂಬಾ ಮುಖ್ಯ. ದಯವಿಟ್ಟು ನನ್ನ ಜೊತೆಲಿರೋ ತಂದೆ. ಅದೇ ಥರ ಅತ್ತೆಗೆ ನಾನು ಕೊಟ್ಟಿರೋ ಮಾತು ನೆರವೇರಿಸೋ ಹಾಗಾಗಬೇಕು. ಅದರಿಂದ ಅರ್ಜುನ್ ಸರ್ ವಂಶ ಬೆಳೆಯೋ ಹಾಗಾಗಬೇಕು. ನೀನೇ ಕಾಪಾಡಬೇಕು. ಹಲೋ, ಹೇಳು ಅಶ್ವಿನ್, ಏನ್ ನಡೀತಿದೆ ಅಲ್ಲಿ? ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿದೆ ಅದಕ್ಕೆ. ಹೌದಾ? ನೋಡು, ನೀನಲ್ಲೇ ಇದ್ದು ಎಲ್ಲ ಕೇರ್ಫುಲ್ ಆಗಿ ನೋಡ್ಕೋ.